ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡಿದ್ಕೆ ಈಗ ಅವ್ರ ಜೀವಕ್ಕೆ ಅಪಾಯ ಬಂದಿದೆ. ಅವರ ಫೋನ್ ನಂಬರು, ಮನೆ ಅಡ್ರೆಸ್ಸು ಎಲ್ಲ ಪ್ರತಿಯೊಂದು ಲೀಕ್ ಮಾಡಿದ್ದಾರೆ. ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದೇನಂದ್ರೆ ಅವರಿಗೆ ಯಾವ ಕ್ಷಣದಲ್ಲಿ ಏನ್ ಬೇಕೋ ಆಗ್ಬೋದು. ನಾವೆಲ್ಲ ಒಂದಾಗಿ ಒಟ್ಟಾಗಿ ಸೇರ್ಕೊಂಡು ಜಾತಿ ಭೇದ ಭಾವ ಯಾವ್ದು ಮಾಡ್ದಲೆ ಹಿಂದೂ ಮುಸ್ಲಿಂ ಅನ್ನೋದನ್ನ ಫಸ್ಟ್ ತೆಗ್ದಾಕಿ ನಮಗೆ ಬೇಕಾಗಿರೋದೇನೇಳಿ ನಮಗೆ ಸೌಜನ್ಯಳಿಗೆ ನ್ಯಾಯ ಬೇಕು, ಹೌದಾ? ಹಾಗಾಗಿ ನಾವೆಲ್ಲ ಒಂದಾಗಿ ಸೇರ್ಕೊಂಡು ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಇತ್ತೀಚೆಗೆ ನೋಡಿ, ಈ ಹಿಂದೂ ಮುಸ್ಲಿಂ ಅನ್ನೋ ಒಂದು ಜಾತಿ ಭೇದ ಭಾವ ತಂದಿಟ್ಬಿಟ್ಟು ಎಷ್ಟು ಚೆನ್ನಾಗಿ ಗೌಡ್ರು ಚದುರಂಗ ಆಟ ಆಡ್ತಿದಾರ ಅಲ್ವಾ? ಮತ್ತೆಲ್ಲ ಕೇಳ್ಕೊಳ್ಳೋದೇನಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಪೋಸ್ಟ್ ಹಾಕೊಂಡು, ಸ್ಟೋರಿ ಹಾಕೊಂಡು, ಸ್ಟೇಟಸ್ ಹಾಕೊಂಡು ಅವ್ರಿವ್ರಿಗೆ ಶೇರ್ ಮಾಡ್ಕೊಂಡು ಇದು ಯಾವತ್ತು ವಿಫಲ ಆಗಬಾರ್ದು. ಯಾವತ್ತು ಇದು ಸಕ್ಸಸ್ ಆಗ್ಲೇಬೇಕು, ನ್ಯಾಯ ಸಿಗ್ಲೇಬೇಕು. ಪ್ರತಿಯೊಂದು ಮನೆಗೂ ಮುಟ್ಟೋ ತನಕ ಈ ವಿಡಿಯೋನ ಶೇರ್ ಮಾಡ್ತಾನೆ ಇರಿ. ನ್ಯಾಯ ನಮ್ಮ ಪರವಾಗಿ ಇರಲೇಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಹಿಂಗೆಲ್ಲ ಕೊನೆದಾಗ ಒಂದು ಮಾತು ಹೇಳ್ತೀನಿ. ತುಂಬಾ ಜನ ಹೇಳ್ತಿದ್ದಾರೆ ಧರ್ಮಸ್ಥಳ ಕ್ಷೇತ್ರ ಅದು ಜೈನಂದು ಅಂತ. ಅದ್ಯಾವ್ದಿಲ್ಲ, ಟೆಂಪಲ್ ಹಿಂದುದೇ, ನ್ಯಾಯನೂ ನಮ್ದೇ. ಏನಂತೀರಾ?